ವೀಕ್ಷಕರೇ, ಜನತಾ ವಾಯ್ಸ್ನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ. ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಯೋಜನೆ ಕೊಡುಗೆಗಳೇನು, ಉಪಯೋಗಗಳೇನು, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜನತಾ ವಾಯ್ಸ್ನ ಸ್ಟುಡಿಯೋದಲ್ಲಿದ್ದಾರೆ ಹಿರಿಯ ಮುಖಂಡರು, ಕೃಷಿ ಮಾರುಕಟ್ಟೆ ನಿವೃತ್ತ ನಿರೀಕ್ಷಕರಾದಂತಹ ಡಾಕ್ಟರ್ ಗೌಸ್ಪೀರ್ ಸಾಬ್ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್. ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್. ಹಿರಿಯ ಸಮಾಜ ಸೇವಕರಾದಂತಹ ಉರುಸ್ ಪಾಷಾ ಸರ್ ಇದ್ದಾರೆ, ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ವೆಲ್ಕಮ್ ಸರ್. ನಮಸ್ಕಾರ. ಉರುಸ್ ಪಾಷಾ ಸರ್ಗೆ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಯೋಜನೆ ಇದೆ, ಇದು ಯಾರಿಗೆಲ್ಲ ಉಪಯೋಗ ಆಗಿದೆ ಸರ್? ಈ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಲ್ಪಸಂಖ್ಯಾತರ ಇಲಾಖೆಯಿಂದ ಹೆಸರು ಹೇಳ್ತಾರೆ ವಿನ ನೋಡಿ, ಇದು ಆರಿ ಲೋನ್ ಅಂತ ಕೊಡ್ತಾರೆ. ನಮ್ಮ KMDC ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದೆ, ಅದರಲ್ಲಿ ಆರಿ ಲೋನ್ ಅಂತ ಇದೆ. ಮಕ್ಕಳು ಓದೋಕ್ಕೆ ಮಾಡೋಕ್ಕೆ ಶಿಕ್ಷಣ ಒಂದು ಬೆಳೆಸ್ಕೊಳೋಕ್ಕೋಸ್ಕರಾಗಿ, ಓದೋಕ್ಕೋಸ್ಕರಾಗಿ ಅಬ್ರಾಡ್ಗೆ ಹೋಗ್ತಾರೆ, ಮತ್ತು ಬೇರೆ ಕಡೆ ಹಲವಾರು ಸ್ಟೇಟ್ಗಳಿಗೆ, ಹಲವಾರು ಇಂಡಿಯಾದಿಂದ ಆಚೆಗಳು ಹೋಗ್ತಾರೆ ಮಾಡ್ತಾರೆ. ಇಂಥವ್ರಿಗೆ ಒಂದು ಆರಿ ಲೋನ್ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ 1 ತಿಂಗಳು 3 ತಿಂಗಳು ತಿರುಗಬೇಕು. ಇದರಲ್ಲಿ 10 ಜನಕ್ಕೆ ಹಾಕಿದ್ರೆ 2 ಜನಕ್ಕೆ ಅದರಲ್ಲಿ ಪಾಸ್ ಆಗೋದು. ಎರಡನೇದು ಗಂಗಾ ಕಲ್ಯಾಣ ಅಂತ ಒಂದು ಸ್ಕೀಮ್ ಇದೆ. ಬೋರ್ದು ಒಂದು 3.5 ಎಕರೆ 4 ಎಕರೆ ಜಮೀನಿದ್ರೆ ಅಂಥವ್ರಿಗೆ ಫ್ರೀಯಾಗಿ ಒಂದು ಬೋರ್ ಅಂತ ಒಂದು ಹಾಕ್ಕೊಡ್ತಾರೆ. ಅದರಲ್ಲಿ ಆ ಅಪ್ಲಿಕೇಶನ್ ಹಾಕಿದ್ರೆ 10 ಜನಕ್ಕೆ ಹಾಕಿದ್ರೆ ಒಬ್ಬರಿಗೇನೆ ಬರೋದು, ಇಲ್ಲಾಂದರೆ ಇಬ್ಬರಿಗೆ ಬರೋದು. ಅಲ್ಲಿ ಕೇಳಿ ತಿರುಗಿ ಆ ಆಫೀಸ್ ಆ ಡಾಕ್ಯುಮೆಂಟ್ ತಗೋಬಾ, ಈ ಡಾಕ್ಯುಮೆಂಟ್ ತಗೋಬಾ ಅಂತ ತಿರುಗಿಸಿ ಎಲ್ಲ ಅವ್ರಿಗೆ ಚಪ್ಪಿಸಿ ಹೋದಕ್ಕದೆ. ಬಟ್ ಅದರಲ್ಲಿ ಕೆಲಸಗಳು ಆಗಲ್ಲ. ಮೂರನೇದು, ಈ ಸರ್ಕಾರದಲ್ಲಿ KMDC ಸರ್ಕಾರದಲ್ಲಿ KMDC ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಅದರಲ್ಲಿ ಒಂದು 100 ಜನ ಹಾಕಿದ್ರೆ ಸಿಕ್ಕದೆ 25 ಜನಕ್ಕೆ. ನಾಲ್ಕನೇದು, ಮತ್ತೆ ಇದು ಹಾಸ್ಟೆಲ್ ಬಗ್ಗೆ ಇದೆ. ಹಾಸ್ಟೆಲಲ್ಲಿ ಏನೇನೋ ಅಪ್ಲಿಕೇಶನ್ ಹಾಕಿ ನಾವು ಬಡವರು ಆ ಕಡೆ ಈ ಕಡೆ ಹಲವಾರು ಊರಿಂದ ಬಂದು ಜನ ಈಗ ತುಮಕೂರು ಸಿಟಿಯಲ್ಲಿ ಇದ್ದು ಒಂದು ಹಾಸ್ಟೆಲ್ಗೋಸ್ಕರಾಗಿ ಅಲ್ಲೇ ಓದಿ ವಿದ್ಯಾಭ್ಯಾಸ ಬೆಳ್ಕೊಳಕ್ಕೋಸ್ಕರಾಗಿ ಅಲ್ಲೋ ಕೇಳಿದ್ರೆ, ಹಾಸ್ಟೆಲ್ ಕೇಳಿದ್ರೆ ಹಾಸ್ಟೆಲಲ್ಲಿ ಏನಿರ್ತದೆ, ಯಾವಾಗ ಕೇಳಿದ್ರು ಅಲ್ಲಿ ರೂಮ್ ಇಲ್ಲ, ಸೀಟ್ ಇಲ್ಲ, ಅದಿಲ್ಲ, ಇದ್ದಿಲ್ಲ, ಅದೇನಿಲ್ಲ ಇಲ್ಲ ಅಂತ ಜನ ಅಂದ್ಕೊಳ್ತಾರೆ. ಈ ಸರ್ಕಾರದಲ್ಲಿ ಹಲವಾರು ಯೋಜನೆಗಳು ಕೊಡ್ತಾ ಇದ್ದಾರೆ, ಮರು ಉಪಯೋಗ ಯಾರಿಗಾಗ್ತಾ ಇದೆ ಇದರಲ್ಲಿ ಅಂತ ನಾನು ಹೇಳೋಕ್ಕೆ ಈಗ ಶಿಕ್ಷೆ ಪಡ್ತೀನಿ. ಮೂರನೇದು ಏನಂತಂದರೆ, ಈ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರಿಗೆ ಏನೇನು ಕೊಡುಗೆ ಕೊಟ್ಟು ಯಾರು ಏನೇನು ಸಾಧನೆ ಆಗಿ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅಂತಂದರೆ ಯಾರು ಕೇಳಿದ್ರು ಏನೂ ಇಲ್ಲ ಅಂದರೆ ಎಲ್ಲೋ ಲಕ್ಷಕ್ಕೆ ಒಬ್ಬರು ಇಬ್ಬರು ಆಗಿರ್ಬೋದು ಅಷ್ಟೇ ವಿನ ಜಾಸ್ತಿ ಜನಕ್ಕೆ ಏನು ಇದರಲ್ಲಿ ಆಗಿಲ್ಲ ಮೇಡಮ್. ಇದರಲ್ಲಿ ಅನುಕೂಲಕ್ಕಿಂತ ಅನಾನುಕೂಲ, ಉಪಯೋಗ ಸಿಗ್ತಾ ಇಲ್ಲ ಅಂತ ಹೇಳಕ್ಕೆ ಹೌದು. ನಾವು ಇದರಲ್ಲಿ ಉಪಯೋಗ ಜಾಸ್ತಿ ಜನಕ್ಕೆ ಸಿಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಇದಕ್ಕೆ ಎಲ್ಲರಿಗೂ ಸಿಕ್ಕಿದ್ರೆ ಖುಷಿ ತಾನೆ. ಈಗ ನಾವು ಸಮಾಜ ಸೇವಕರಾಗಿ ನಾವು ಯಾವ ಥರ ಉಪಯೋಗ, ಇನ್ನಷ್ಟು ಚೇಂಜಸ್ ಯಾವ ಥರ ಮಾಡ್ಬೋದು ಇವರು ಯಾವ ಥರ ಸರ್ಕಾರದವ್ರು ಮಾಡಬೇಕು ಅಂತಂದರೆ, ಓದೋದ್ರಾಗೆ ಹಾಸ್ಟೆಲ್ ಇಮಿಡಿಯೇಟ್ ಮಂಜೂರು ಮಾಡಬೇಕು, ಇಮಿಡಿಯೇಟ್ ಸ್ಕಾಲರ್ಶಿಪ್ ಕೊಡಬೇಕು, ಇಮಿಡಿಯೇಟ್ ಅವರು ಏನು ಹಾಸ್ಟೆಲಲ್ಲಿ ಅವ್ರಿಗೆ ಏನು ಸವಲತ್ತು ಇದೆ ಅಂತ ಸವಲತ್ತುಗಳು ಸಿಕ್ಕಲ್ಲ. ನಾವು ಹೋಗಿ ಹಾಸ್ಟೆಲಲ್ಲಿ ಎಷ್ಟೋ ಎಕ್ಸ್ಪಾರ್ಟ್ ಮಾಡಿದ್ದೀವಿ. ನಾನು ಮೈನಾರಿಟಿ ಇದರಲ್ಲಿ ಇದ್ದಿದ್ದಲ್ಲಿ ಹಲವಾರು ಹಾಸ್ಟೆಲ್ಗಳು, ಕಾಲೇಜ್ಗಳು, ಸ್ಕೂಲ್ಗಳು ಎಲ್ಲ ಟೂರ್ ಮಾಡಿದ್ದೀನಿ, ನೋಡಿದ್ದೀನಿ. ನಮ್ಮ KMDC ಸಾಹೇಬರು ಇದ್ರು, ಅವ್ರ ಜೊತೆ ನೋಡಿದ್ದೀನಿ. ನಮ್ಮ ಅಜಿಬ್ ಸಾಹೇಬ್ ಕೂಡ ಇದ್ರು, ಅವ್ರ ಜೊತೆ ನಾನು ಟೂರ್ ಮಾಡಿ ನೋಡಿದ್ದೀನಿ. ಭಾಳ ಜನದ ಎಲ್ಲರೂ ಹಾಸ್ಟೆಲ್ದು ಕಿತಾಪತಿ ಇಲ್ಲ, ಹಾಸ್ಟೆಲ್ ಊಟ ಸರಿ ಇರಲ್ಲ, ಇಲ್ಲ ಇವನು ಸರಿ ಇರಲ್ಲ. ಅಂಥದ್ದು ಮಕ್ಕಳಲ್ಲಿ ಭಾಳ ಜನಕ್ಕೆ ತೊಂದರೆ ಆಗ್ತಾ ಇದೆ. ಮಕ್ಳು ಕರೆಕ್ಟಾಗಿ ಆಹಾರ ಸಿಗ್ತಾ ಇಲ್ಲ, ಮಕ್ಳು ಕರೆಕ್ಟಾಗಿ ಇದರಲ್ಲಿ ಮಲ್ಕೊಳಕ್ಕೆ ಬೆಡ್ ಇಲ್ಲ, ಅನುಕೂಲ ಸರಿಯಾಗಿಲ್ಲ, ಓಡಾಡಕ್ಕೆ ತೊಂದರೆ ಆಗ್ತದೆ. ಆಮೇಲೆ ಈ ಹಾಸ್ಟೆಲ್ ಇದ್ದರೆ ಎಲ್ಲೋ ಊಟದಲ್ಲೋ ಹಾಸ್ಟೆಲ್ ಬರ್ತಾರೆ. ಈ ಥರ ಹಿಂಗಾದರೆ ಸರ್ಕಾರದಲ್ಲಿ ಏನು ಪ್ರಯೋಜನ ಬರ್ತದೆ? ನಮ್ಮ ಅಲ್ಪಸಂಖ್ಯಾತರು ಏನು ಬೆಳವಣಿಗೆ ಆಗ್ತದೆ? ಇದೆಲ್ಲ ಸವಲತ್ತುಗಳು ಕೊಟ್ಟರೆ ಅಲ್ಪಸಂಖ್ಯಾತರ ಮಕ್ಕಳು ಓದೋಕ್ಕೆ ಮಾಡೋಕ್ಕೆ, ವಿದ್ಯಾಭ್ಯಾಸ ಮಾಡೋಕ್ಕೆ ಒಳ್ಳೇದಾಗ್ತದೆ. ಇವತ್ತು ಅಲ್ಪಸಂಖ್ಯಾತರಲ್ಲಿ ಓದೋದು ಕಡಿಮೆ, ಎಲ್ಲ ತರಲೆ ಹುಡುಗರು ಅವ್ರು ಗಾಂಜಾ ಹೊಡೆಯೋದು, ಅದು ಹೊಡೆಯೋದು, ಇದು ಹೊಡೆಯೋದು ಅಂತ ಬರೀ ಜನಕ್ಕೆ ಅಪ್ರಚಾರ ನಡೀತಾ ಇದೆ. ಇದೆಲ್ಲ ಯಾಕೆ ಬೇಕು? ಈಗ ನಮ್ಮ ಸರ್ಕಾರದಲ್ಲಿ ಎಲ್ಲ ಅನುಕೂಲ ಫೆಸಿಲಿಟಿ ಚೆನ್ನಾಗಿದ್ರೆ ಮಕ್ಕಳು ಯಾಕೆ ಆ ಕಡೆ ಈ ಕಡೆ ಹಾಳಾಗೋಗ್ತಾರೆ ಅಂತ ನನ್ನ ಪ್ರಶ್ನೆ. ಮೇಡಮ್, ಸಾರ್ವಜನಿಕರು ಸ್ವಲ್ಪ ನಮ್ಮ ಹತ್ರ ಒಂದಷ್ಟು ಶೇರ್ ಮಾಡ್ಕೊಂಡಿರೋದ್ರ ಬಗ್ಗೆ ಒಂದಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮಗೆ ಹಾಸ್ಟೆಲ್ ವಿಷಯ ಅಂತ ಬಂದರೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಇದೆ, ಮತ್ತು ಅದರಲ್ಲೂ ಕೂಡ ಜಾತಿ ನೋಡೋವಂಥದ್ದು, ಇನ್ನೊಂದು ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರಿಂಗ್ ಅವ್ರಿಗೆ ಮಾತ್ರ ಕೊಡುವಂಥದ್ದು, ಈ ಥರ ಎಲ್ಲ ಇದೆ. ಫಿಲ್ ಆಗಿದೆ ಅಂತ ಹೇಳಿ ಕಳಿಸ್ತಾರೆ ಸ್ವಲ್ಪ ಜನ ಹೋದರೆ.
ಮೇಡಮ್ ಇದು ಅಲ್ಪಸಂಖ್ಯಾತರು ಅಂದರೆ 5 ಪಂಗ ಬರ್ತೈತೆ. ಒಂದು ಬರೀ ಮುಸ್ಲಿಮ್ಸ್ ಮಾತ್ರ ಬರಲ್ಲ, ಇದರಲ್ಲಿ ಒಂದು ಸಿಖ್, ಒಂದು ಮತ್ತು ಪಾರ್ಸಿಯನ್ನು, ಒಂದು ಜೈನು, ಬುದ್ಧು, ಮುಸ್ಲಿಮ್ಸ್, ಈ 5 ಪಂಗಡಕ್ಕೆ ಇದರಲ್ಲಿ ಅಲ್ಪಸಂಖ್ಯಾತರ ಅಂತ ಒಂದು ಪಂಗ ಇರೋದು. ಇದು 5 ಜನಕ್ಕೆ ಸೇರಿದ್ರೆ ಮೈನಾರಿಟಿ ಅಂತ ಒಂದು ಹೆಸರಾಗುತ್ತೆ. ಇದರಲ್ಲಿ ಏನಾಗ್ತೈತೆ ಅಂದರೆ ಕಾಲೇಜ್ಗಳು ಓದೋರು ಮಾಡೋರಿಗೆ ಅವ್ರಿಗೆ ಏನಿದೆ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಮಾಡಲೇಬೇಕು. ಅದರಲ್ಲೂ ಕಿರುಕುಳ ಜಾಸ್ತಿ ಆಗ್ತೈತೆ. ಆ ಜಾತಿ ಈ ಜಾತಿ, ನಾಳೆ ಬಾ, ಬೆಳಿಗ್ಗೆ ಬಾ, ಮಧ್ಯಾಹ್ನ ಬಾ ಅಂತ ಇದ್ರಲ್ಲೂ ಕೂಡ ಭಾಳ ಗೊಂದಲ ನಡೀತಾ ಇದೆ ಮೇಡಮ್. ಇದರಲ್ಲಿ ಇದನ್ನ ನಮ್ಮ ಮಾಧ್ಯಮಗಳು ಯಾವ ಥರ ಧ್ವನಿ ಎತ್ತಬೇಕು ಅಂತ ಅನಿಸುತ್ತೆ ನಿಮಗೆ? ನಮ್ಮ ಮಾಧ್ಯಮ ಬಗ್ಗೆ ನಾನು ಹೇಳೋದೇನು ಇಷ್ಟಪಡೋದೇನೆಂದರೆ, ಈ ಎಲ್ಲರಿಗೂ ನ್ಯಾಯ ಸಿಗಬೇಕು. ಎಲ್ಲರೂ ವಿದ್ಯಾವಂತರು ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಒಳ್ಳೆ ಯಾವ್ದಾನ ಜಾತಿ ಆಗಲಿ ಯಾವ್ದಾನ ಕ್ಯಾಸ್ಟ್ ಆಗಲಿ ವಿದ್ಯಾಭ್ಯಾಸ ಇರಬೇಕು ಅಂತ ನಾನು ನಮ್ಮಲ್ಲಿ ನನ್ನ ಇಚ್ಛೆ ಮೇಡಮ್, ಕೇಳ್ಕೊಳಕ್ಕೆ ಇಷ್ಟ ಮೇಡಮ್. ಎಲ್ಲರೂ ಒಳ್ಳೇದಾಗಬೇಕು ಅಂತ. ನಾವು ಸರ್ವಧರ್ಮಕ್ಕೂ ಬೆಲೆ ಕೊಡಬೇಕು, ಎಲ್ಲರೂ ಒಂದೇ ಅಲ್ವಾ? ಈ ಜಾತಿ ಅನ್ನೋದು ನಾವು ಮಾಡ್ಕೊಂಡಿರೋದು. ಹಾಗಾಗಿ ಆ ಯೋಜನೆ ಅಂತ ಬಂದಾಗ ಈ ಅಲ್ಪಸಂಖ್ಯಾತರು ಬೇಕು, ಅದೇ ಥರ ನಮ್ಮ ಹಾಸ್ಟೆಲ್ ಅಂತ ಬಂದಾಗ ಎಲ್ಲರೂ ಕೂಡ ಒಂದೇ ಅಂತ ಆಗ್ತಾರೆ. ಇಲ್ಲಿ ಫಿಲ್ ಆಗಿದೆ ಅಂತ ಹೇಳೋದು ಆ ಥರ ಎಲ್ಲ ಹೇಗೆ ಕಳಿಸಿದ್ರೆ ಮತ್ತೆ ಹೇಗೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಬೇರೆ ಊರಿಂದ ಬಂದಿರ್ತಾರೆ, ಅವರಿಗೆ ಗೌರ್ಮೆಂಟ್ ಹಾಸ್ಟೆಲ್ಗಳು ಈಗ ತುಮಕೂರು ಅಂತ ಅನ್ಕೊಳ್ಳಿ, ಒಂದು 10 ಹಾಸ್ಟೆಲ್ಗಳು ಕಾಲೇಜ್ ಹತ್ರ ಇರ್ತವೆ. ಆನ್ಲೈನ್ ಅವರು ಅಡ್ಮಿಷನ್ ಆಗೋಕ್ಕೂ ಮುಂಚೆನೆ ಹಾಕಿರ್ತಾರೆ. ಮತ್ತೆ ಹೋಗಿ ಯಾವಾಗ ಕೇಳಿದ್ರು ಫಿಲ್ ಆಗಿದೆ ಅಂತ, ನೆಕ್ಸ್ಟ್ ಇಯರ್ ಅದೇ ತರ ಉತ್ತರ ಕೊಟ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಇಷ್ಟ ಮಕ್ಕಳು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಅಲ್ಲ. ನಾನು ಹೇಳೋದೇನು ಅಂತಂದ್ರೆ, ಇದು ಅಲ್ಪಸಂಖ್ಯಾತರಲ್ಲಿ ಇದು ಆನ್ಲೈನ್ ಕೂಡ ಮಾಡಿದ್ರು ಕೂಡ ಇದರಲ್ಲಿ ಇಲ್ಲಾಂದರೆ ಆಫೀಸರ್ ಹೋದರೆ ಆನ್ಲೈನೆಲ್ಲ ಫಿಲಪ್ ಮಾಡ್ತೀವಿ, ಅಲ್ಲಿ ಹೋಗಿ ಮತ್ತೆ ಆಫೀಸಿಗೆ ಬನ್ನಿ ಅಂತಾರೆ. ಆಫೀಸಿಗೆ ಬಂದು ನೋಡಿದ್ರೆ ಆಫೀಸರ್ಗಳು ಇರಲ್ಲ. ಆಫೀಸರ್ ಹೋದರೆ ಮತ್ತೆ ಅಲ್ಲಿ ಹಾಸ್ಟೆಲ್ ಇಲ್ಲ ಅಂದರೆ ವಾರ್ಡನ್ ಇಲ್ಲ ಅಂತ ಈ ಥರ ಎಲ್ಲ ಬರೀ ಕಿರುಕುಳ ಮಾತ್ರ ಮಾಡ್ತಾರೆ. ಇದು ಜನಕ್ಕೆ ನಾನು ಸರ್ಕಾರದಿಂದ ಮಾಧ್ಯಮದಿಂದ ನಾನು ಹೇಳೋಕ್ಕೆ ಇಷ್ಟ ಏನು ಪಡ್ತೀನಿ ಅಂತಂದರೆ, ಇದಕ್ಕೆಲ್ಲ ಜನಕ್ಕೆ ಒಳ್ಳೇದಾಗಬೇಕು ಮಾಡಬೇಕು ಅಂತ ನಮ್ಮ ಇಚ್ಛೆ. ಎಲ್ಲರೂ ಒಂದಾಗಬೇಕು. ಈ ದೇಶದಲ್ಲಿ ಅವನು ಹಿಂದೂ, ಇವನು ಮುಸ್ಲಿಮ್, ಅವನು ಯಾವನೋ ಅಂದ್ಕೊಂಡು ಈ ರಾಜಕೀಯ ವ್ಯಕ್ತಿಗಳು ಮಾಡ್ಕೊತಾರೆ ವಿನಃ ಬೇರೆದಲ್ಲಿ ಮಾಡೋಕ್ಕೆ ಇದು ಸಾಧ್ಯನೇ ಇಲ್ಲ ಮೇಡಮ್. ಇದು ಅಲ್ಪಸಂಖ್ಯಾತರ ಯೋಜನೆಯಲ್ಲಿ ಹಾಸ್ಟೆಲ್ ಅಂತ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಫುಲ್ ಫ್ರೀ ಇರುತ್ತಾ ಸರ್? ಯಾರು ಅಪ್ಲಿಕೇಶನ್ ಚಾರ್ಜ್ ಅಂತ ಇರ್ತಾವ? ಅಲ್ಲ, ಅದು ಸಣ್ಣ ಪುಟ್ಟದ್ದು ಒಂದು ಅಪ್ಲಿಕೇಶನ್ ಫಾರ್ಮ್ಗಳು ಇರ್ತದೆ. ಇದರಲ್ಲಿ ಆ್ಯಕ್ಚುಲಿ ಸರ್ಕಾರದಿಂದ ಎಲ್ಲ ಫುಲ್ ಫ್ರೀನೇ ಇರೋದು. ತಗೊಳ್ಳೋರು ಏನೋ ಹೊರಗಡೆ ಏನೇನು ಮಾಡ್ಕೊತಾರೆ ಗೊತ್ತಿಲ್ಲ. ಬಟ್ ಇವತ್ತು ದುಡ್ಡಿದ್ರೇ ದೊಡ್ಡಪ್ಪ ಅಂತ ಒಂದು ಗಾದಿ ಹೇಳ್ತಾರೆ. ಆ ಥರ ಜನದಲ್ಲಿ ಒಂದು ಆಶ್ವಾಸನೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಡಾಕ್ಟರ್ ಗೋಸ್ಪೀಟ್ ಸರ್, ನಾನು ಮಾತಾಡ್ಸಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಈ ಒಂದು ಕರ್ನಾಟಕ ಅಲ್ಪಸಂಖ್ಯಾತರ ಯೋಜನೆ ಬಗ್ಗೆ ಇದು ಉಪಯೋಗ ಆಗಿದೆಯಾ? ಈ ಯೋಜನೆ ಕೊಡುಗೆಗಳು ಏನು ಸರ್? ಇವರು ನನ್ನ ಆತ್ಮೀಯರು ಉರುಸ್ ಪಾಷಾ ಸರ್ ಹೇಳಿದರು, ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಏನೋ ಅವ್ರಿಗೇನು ತಿಳುವಳಿಕೆ ಇದೆಯೋ ಅಥವಾ ತಿಳುವಳಿಕೆ ಇಲ್ಲದೆ ಏನು ಮಾತಾಡಿದ್ರು ಅದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಕರ್ನಾಟಕದ ಏನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಸರ್ಕಾರ ಏನಿದೆ, ಈ ಸರ್ಕಾರದಲ್ಲಿ ಕೊಡ್ತಾ ಇರೋ ಏನು ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರೋ ಅದನ್ನು ಇವರು ಏನು ತಿಳ್ಕೊಂಡೇ ಇಲ್ಲ ಅಂತ ಕಾಣುತ್ತೆ. ತಿಳ್ಕೊಳ್ಳದೆ ಮಾತಾಡೋದು ಭಾರಿ ನೋವು ತರ್ತಾ ಇದೆ. ದಯವಿಟ್ಟು ಅದನ್ನು ಕ್ಷಮಿಸ್ಬೇಕು ಅವರು. ನಾನು ಹೇಳ್ತಾ ಇದ್ದೀನಿ, ಅಲ್ಪಸಂಖ್ಯಾತರಿಗೆ ಏನಾಗಿಲ್ಲ, ಯಾವುದಿಲ್ಲ, ಎಲ್ಲ ಸಿಗ್ತಾ ಇದೆಯಲ್ಲ ಎಲ್ಲ. ಈಗ ಬಡವರಿಗೆ ಅಕ್ಕಿ ಮೊದಲು 5 kg ಕೊಡೋರು ಈಗ 10 kg ಕೊಡ್ತಾರೆ ಒಬ್ಬರಿಗೆ. ಆಮೇಲೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರೆ ಒಂದು ಮನೆಗೆ. ಆಮೇಲೆ ಬಸ್ಸು ಬರೀ ಫ್ರೀ ಮಾಡಿದ್ದಾರೆ. 5 ಗ್ಯಾರಂಟಿ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಕೊಟ್ಟರೆ ಈ ಸರ್ಕಾರನೇ ಮುಳುಗೋಗುತ್ತೆ, ಸರ್ಕಾರನೇ ನಡೆಸೋಕ್ಕಾಗಲ್ಲ ಅಂದರು. ಆದರೂ ಇವತ್ತು ಕೇಂದ್ರ ಸರ್ಕಾರದವರು ನಮ್ಮ ಏನು ಕರ್ನಾಟಕದ ಸರ್ಕಾರದ ಯೋಜನೆಗಳನ್ನ ಒಂದೊಂದು ಹಾಕಿಕೊಂಡು ಇವತ್ತು ಅವರ ಏನು BJP ಸರ್ಕಾರ ಏನು ನಡೆಸ್ತಾ ಇದ್ದಾರೆ ಕೇಂದ್ರದವರು, ಮಹಾರಾಷ್ಟ್ರ ಆಗಲಿ ಕಡೆ ಎಲ್ಲ ಅವರು ಈ ಯೋಜನೆಗಳನ್ನ ಅವರು ಮಾಡ್ತಾ ಇದ್ದಾರೆ. ಮಾಡಿ ಈಗ ಇವರು ಈ ರೀತಿ ಹೇಳ್ತಾ ಇದ್ದಾರೆ, ಇದು ತಪ್ಪು ಅಂತ ಹೇಳಿ ನಾನು ಇದನ್ನು ಖಂಡಿಸ್ತೀನಿ. ಮತ್ತು ಇದ್ರ ಬಗ್ಗೆ ನಾನು ಸಮರ್ಥಿಸ್ಕೊಳ್ತೀನಿ. ಅಂದ್ರೆ ಇದರಿಂದ ಉಪಯೋಗ ಸಿಕ್ಕಿದೆ, ಇದನ್ನ ಹೀಗೆ ಕಂಟಿನ್ಯೂ ಮಾಡ್ತಾರೆ ಕರ್ನಾಟಕ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. 100% ಏನು ಕರ್ನಾಟಕ ಸರ್ಕಾರ ಏನು ನಮ್ಮ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಏನು ಸರ್ಕಾರ ಮತ್ತು ಏನು ಕ್ಯಾಬಿನೆಟ್ ಒಂದು ಸಂಪುಟ ಏನಿದೆ, ಆ ಎಲ್ಲ ಸಂಪುಟದಲ್ಲಿ ಒಬ್ಬರಿಗಿನ್ನ ಒಬ್ಬರು ಸಂತೋಷ್ ಲಾಡಂತೂ ಎಂಥ ಒಳ್ಳೆ ಮನುಷ್ಯ. ಅವರ ಏನು ಆ ಸ್ಪೀಚು ಮತ್ತು ಅವ್ರಿಗೇನು ಕಾರ್ಯವೈಖರಿ ಅವರ ಇದು ನೋಡಬೇಕು. ಇದು ನಾವು ಹಿಂದೆ ಮುಂದೆ ನೋಡೋದಲ್ಲ. ಇದು ಅವರ ಸರ್ಕಾರ ಇವತ್ತೇನು ನಡೆಸ್ತಾ ಇದೆ,
ಭಾರಿ ತುಂಬ ಚೆನ್ನಾಗಿ ನಡೆಸ್ತಾ ಇದೆ. ಇದನ್ನು ಇದೇ ರೀತಿ ಮುಂದುವರೆದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಕೊನೆಯದಾಗಿ ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳೋದೇನಿಲ್ಲ, ಸರ್ಕಾರ ಚೆನ್ನಾಗಿ ನಡೀತದೆ. ಮುಂದೆ 28ಕ್ಕೂ ನಮ್ಮ ಕರ್ನಾಟಕದಲ್ಲಿ ಇದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಕೇಂದ್ರ ಸರ್ಕಾರದ ಇವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ 100% ಕರ್ನಾಟಕದಲ್ಲಿ ಬರ್ತದೆ. ಮತ್ತು ಏನು ಅಲ್ಪಸಂಖ್ಯಾತರೇ ಆಗಲಿ ಹಿಂದುಳಿದವರೇ ಆಗಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಳ್ಳೆಯವ್ರಿಗೂ ಅನುಕೂಲ ಆಗುತ್ತೆ, ಇಳಿದವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದನ್ನ ನನ್ನ ವೈಯಕ್ತಿಕ ಭಾವನೆ ಮತ್ತು ನನ್ನ ಆಸೆ. ನೀವೇನು ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ನಾವು ಕೊನೆಯದಾಗಿ ಹೇಳ್ತಾ ಇರೋದು, ನಾವು ಅಲ್ಪಸಂಖ್ಯಾತ ಸರ್ಕಾರದಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ವಲ್ಲ, ನಾವು ಹೇಳ್ತಾ ಇರೋದು ಇದರಲ್ಲಿ ಏನೇನು ಯೋಜನೆ ಕೊಟ್ಟಿದ್ದಾರೆ ಅದರಲ್ಲಿ ಭಾರಿ ಕಡಿಮೆ ನಡೀತಾ ಇದೆ. ನಮ್ಮ ಅಲ್ಪಸಂಖ್ಯಾತರಿಗೆ ಭಾಗ್ಯ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ನಾವು ಹಲವಾರು ಜನರ ಬಗ್ಗೆ ಮಾತಾಡ್ತಾ ಇರೋದು, ಇಡೀ ಸ್ಟೇಟ್ ಇಡೀ ಇಂಡಿಯಾದ ಬಗ್ಗೆ ಮಾತಾಡ್ತಾ ಇರೋದಲ್ಲ, ನಾವು ರಾಜಕೀಯಕ್ಕೆ ಮಾತಾಡ್ತಾ ಇರೋದಲ್ಲ. ಅಲ್ಪಸಂಖ್ಯಾತರಿಗೆ ಮುದ್ದೆ ತಂದಿದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು. ಇದರಲ್ಲಿ ಸರ್ಕಾರದಲ್ಲಿ ಇಷ್ಟೆಲ್ಲ ಯೋಜನೆ ಕೊಟ್ಟು ಇದರಲ್ಲಿ ಜನಕ್ಕೆ ಕಡಿಮೆ ಸಿಗ್ತಾ ಇದೆ, ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರೇನು ತಿಳ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಇದರಲ್ಲಿ ರಾಜಕೀಯ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಅಲ್ಪಸಂಖ್ಯಾತರಲ್ಲಿ ಮಾತಾಡೋಕ್ಕೆ ಬಂದಿರೋದು. ಅಲ್ಪಸಂಖ್ಯಾತರಲ್ಲಿ ಏನೇನು ನಡೀತಾ ಇದೆ ಏನೇನು ಅಂತ ಇದು ಒಳಗಡೆ ಬಿಟ್ಟು ನಾನು ನಿಮ್ಮ ಹತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಯೋಜನೆ ಸಾಕಷ್ಟು ಉಪಯೋಗಗಳು ಕಂಡಿದ್ದಾರೆ ಎಲ್ಲರೂ ಅಂತ ನಮ್ಮ ಅತಿಥಿಗಳು ತಿಳಿಸಿದ್ದಾರೆ. ಒಂದಷ್ಟು ಬದಲಾವಣೆಗಳು ಯೋಜನೆ ಅಂತ ಬಂದ್ಮೇಲೆ ಒಂದಷ್ಟು ಏರಿಳಿತಗಳು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಹೇಳ್ತಾ ಇಂದಿನ ಚರ್ಚಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷವಾದ ಚರ್ಚಾ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಜನತೆ ವಾಯ್ಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ.